ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕೆಆರ್ಪುರಂ ಇನ್ಸ್ಪೆಕ್ಟರ್ ನಂದೀಶ್ ಸಾವು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಚಿವರಾದ ಬೈರತಿ ಬಸವರಾಜ್, ಆರಗ ಜ್ಞಾನೇಂದ್ರ, ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಸಿಸಿಬಿ ಎಸಿಪಿ ರೀನಾ ಸುವರ್ಣ, ಬೈರತಿ ಬಸವರಾಜ್ ಸಂಬಂಧಿ ಚಂದ್ರು ಗಣೇಶ್ ವಿರುದ್ಧ ಕೆಆರ್ಪುರಂ ಠಾಣೆಗೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ದೂರನ್ನು ನೀಡಿದ್ದಾರೆ. ಬಳಿಕ ಮಾತನಾಡಿದಂತ ಅವರು, ಬೈರತಿ ಬಸವರಾಜ್ ಸಂಬಂಧಿಗಳ ಕಿರುಕುಳದಿಂದ ನಂದೀಶ್ಗೆ ಹೃದಯಾಘಾತವಾಗಿದೆ. ಉದ್ದೇಶಪೂರ್ವಕವಾಗಿ ಸಿಸಿಬಿಗೆ ಮಾಹಿತಿಯನ್ನು ನೀಡಿ ದಾಳಿಯನ್ನು ಮಾಡಿಸಲಾಗಿದೆ. ಅಲ್ಲದೆ ನಂದೀಶ್ರನ್ನ ಅಮಾನತು ಮಾಡುವಂತೆ ಒತ್ತಡ ಹಾಕಲಾಗಿದೆ. ಪೋಸ್ಟಿಂಗ್ ಆಗಿ ಬೈರತಿ ಬಸವರಾಜ್ಗೆ 50 ಲಕ್ಷ ರೂಪಾಯಿ ಹಾಗೂ ಗೃಹ ಸಚಿವರಿಗೆ 20 ಲಕ್ಷ ನೀಡಲಾಗಿದೆ ಅಂತ ಟಿಜೆ ಅಬ್ರಹಾಂ ಆರೋಪವನ್ನು ಮಾಡಿದ್ದಾರೆ. ಕೊಟ್ಟಿರೋದು 6 ಜನದ ಮೇಲೆ ಕೊಟ್ಟಿದ್ದೀವಿ. ಬೈರತಿ ಬಸವರಾಜು, ಹೋಮ್ ಮಿನಿಸ್ಟರ್ ಆರಗ ಜ್ಞಾನೇಂದ್ರ, ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಎಸಿಪಿ ಆಗಿರೋ ಸಿಸಿಬಿ ಎಸಿಪಿ ಆಗಿರೋ ರೀನಾ ಸುವರ್ಣ, ಬೈರತಿ ಬಸವರಾಜ್ ಅವರ ಕಸಿನ್ ಬ್ರದರ್ ಒಬ್ರು ಇದ್ದಾರೆ, ಚಂದ್ರು ಅಂತ, ಆಮೇಲೆ ಇನ್ನೊಬ್ರು ಅವ್ರ ಸಹೋದರನೇ ಗಣೇಶ್ ಅಂತ, ಇವ್ರ ಮೇಲೆ ಕೊಟ್ಟಿರೋದು. ಇದು ಸೆಕ್ಷನ್ 304A ಮತ್ತು 107 IPC ಅಡಿಯಲ್ಲಿ ದಾಖಲಿಸಿಕೊಂಡು FIR ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಂದೀಶ್ ಅವರು ಮೆಂಟಲ್ ಸ್ಟ್ರೆಸ್ ಆಗ್ನಿಯಿಂದ ಸತ್ತಿರೋದು ಅಂತ ಎಲ್ರಿಗೂ ಗೊತ್ತು. ಏನಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಈ ಮೇಲಿರೋರು ಏನು ಬೇಕಾದ್ರೂ ಮಾಡ್ತಾರೆ, ಮಾಡ್ಬಿಟ್ಟು ಅವನಿಗೆ ಇಲ್ದಿದ್ದು ಒತ್ತಡ ತಂದು ಅವ್ನು ಸತ್ತರೆ ಅದಕ್ಕೆ ಕಾನೂನು ಇಲ್ಲ ಅನ್ನೋ ಒಂದು ಭಾವನೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ, ನಮ್ಮ ಇಷ್ಟಕ್ಕೆ ನಾವೇನು ರೊಕ್ಕ ಮಾಡಬಹುದು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರೋದು 6 ಜನದ ಮೇಲೆ ಕೊಟ್ಟಿದ್ದೀವಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ದೂರು ಲೋಕಾಯುಕ್ತಕ್ಕೆ ನೀಡಲಾಗಿರುವಂತದ್ದು. ಬಿಜೆಪಿ ನಾಯಕ NR ರಮೇಶ್ ದೂರನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 1,30,00,000 ಪಡೆದು ಬೆಂಗಳೂರು ಟಫ್ ಕ್ಲಬ್ಗೆ ಉದ್ಯಮಿ ಎಲ್ ವಿವೇಕಾನಂದರನ್ನ ನೇಮಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸಿದ್ದರಾಮಯ್ಯಗೆ ವಿವೇಕಾನಂದ ಅವರು ಚೆಕ್ ಮೂಲಕ ಹಣವನ್ನ ನೀಡಿದ್ರಂತೆ. 70 ರಿಂದ 80 ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿಕೊಂಡ್ರೆ ಇನ್ನೇನಾಗ್ತದೆ ಎಂದಿದ್ದಂತ MTB ನಾಗರಾಜ್ ಹೇಳಿಕೆಯಿಂದ ಬಿಜೆಪಿ ಸರ್ಕಾರಕ್ಕೆ ಮುಜುಗರವಾಗಿತ್ತು. ಇದೀಗ ಇನ್ನೊಬ್ಬ ಹಿರಿಯ ಬಿಜೆಪಿ ನಾಯಕ ಬಾಬುರಾವ್ ಚಿಂಚನಸೂರ್ ಕೂಡ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SC ST ಮೀಸಲಾತಿ ಹೆಚ್ಚಳದಿಂದ ಮುನ್ಸಿಪಾಲಿಟಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ನೌಕರಿ ಆಗುತ್ತದೆ. ಮೀಸಲಾತಿ ಕಲ್ಪಿಸಿದ್ದು ಸಣ್ಣ ಕೆಲಸವೇನಲ್ಲ. ಖಾಲಿ ಪೇಪರ್ ಸಹಿತ ನಾಳೆ DYSP ಆಗಬಹುದು ಎನ್ನುವ ಮೂಲಕ ಚಿಂಚನಸೂರ್ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಚಿಂಚನಸೂರು ವಿಡಿಯೋ ಶೇರ್ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮುನ್ಸಿಪಾಲಿಟಿ ಜಡ್ಪಿ ತಾಲೂಕು ಸಮಿತಿ ಎಲ್ಲ ಪ್ರತಿಯೊಂದು ಚೇರ್ಮನ್ ಪ್ರಮೋಷನ್ ನೌಕರಿ ಪ್ರಮೋಷನ್ ಇವತ್ತು ಖಾಲಿ ಪೇಪರ್ ಸಹಿತ ಅವ್ನು ನಾಳೆ DYSP ಆಗಿದ್ದಾರೆ. ಚಂದ್ರಕಾಂತ್ ಅವನ ಶಿಷ್ಯನ ಯಾಕಂದ್ರೆ ನೋಡಿ ಕಾಶ್ಮೀರ ಹಾಕೊಂಡಿದ್ದಾನೆ. ಅದಕ್ಕೆ ಇವತ್ತು ಖಾಲಿ ಪೇಪರ್ ಇದ್ರು DYSP ಆಗಿದ್ದಾರೆ ಅಂತ ಮಾಡಿ ಇವತ್ತ ಸಮಾಜದ ದೊಡ್ಡ ಕೊಡುಗೆ ಯಾವ ಪ್ರಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದಾರ, ಸಮಾಜಕ್ಕೆ ಬೆಳಕನ್ನು ಕೊಟ್ಟಿದಾರ. ಮಂಡ್ಯ ಮಠದ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಕೇಸ್ಗೆ ಸಾಲು ಸಾಲು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಡೆತ್ ನೋಟ್ನಲ್ಲಿ ಸಚ್ಚಿದಾನಂದ ಮೂರ್ತಿ ಹೆಸರು ಉಲ್ಲೇಖಿಸಲಾಗಿತ್ತು. ಆದ್ದರಿಂದ ವೀರಶೈವ ಲಿಂಗಾಯತ ಮುಖಂಡ ಸಚ್ಚಿದಾನಂದ ಮೂರ್ತಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಮಾಗಡಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಬಿಜೆಪಿ ಶಾಸಕ MP ರೇಣುಕಾಚಾರ್ಯ ಸಹೋದರನ ಪುತ್ರ ಚಂದ್ರಶೇಖರ್ ನಾಪತ್ತೆ ಆಗಿದ್ದಾನೆ. ಕಳೆದ 2 ದಿನಗಳಿಂದ ಚಂದ್ರಶೇಖರ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಇದರಿಂದ ಕುಟುಂಬಸ್ಥರು ಆತಂಕಗೊಂಡಿದ್ರು. ಇನ್ನು ಶಾಸಕ MP ರೇಣುಕಾಚಾರ್ಯ ತಮ್ಮ ಸಹೋದರನ ಮಗನನ್ನ ನೆನೆದು ಚಂದ್ರು ಎಲ್ಲಿದ್ದೀಯೋ ಬಾರೋ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬಹುಶಃ ಇಷ್ಟು ಬೇಗ ಜನಪ್ರಿಯತೆ ಮನೆಗೆ ಗೌರಿ ಗದ್ದಿಗೆ ಹೋಗ್ತೀನಿ, ವಿನಯ್ ಗುರುಜಿ ಅಂತಂದು ಹೇಳೋಗಿದ್ದಾನೆ. ನಾನು ಎಲ್ಲ ಹಳ್ಳಿಗಳು ಮುಗಿಸ್ಕೊಂಡು ತಡವಾಯ್ತು ಬಂದು. ನಮಗೆ ನಿನ್ನೆ ಬೆಳಗ್ಗೆ ಹಳ್ಳಿಗಳಿಗೆ ಹೋಗ್ಬೇಕಾಯ್ತು. ಚಂದ್ರು ಕರಿ ಎಲ್ಲದ ಅಂತ ಹೇಳಿದವ. ಆ ಸಂದರ್ಭದಲ್ಲಿ ಚಂದ್ರು ಇಲ್ಲ ಅಂತ ಹೇಳಿದರು. ಮೊಬೈಲ್ ಮಾಡೋದು ಸ್ವಿಚ್ ಆಫ್ ಇತ್ತು. ನಾವು ಗೌರಿ ಗದ್ದೆಗದೇನೆ ಹೋಗಿದ್ದಾನೆ, ಶಿವಮೊಗ್ಗ ಆಲ್ಟ ಮಾಡ್ತೇನೆ ಅಂತ ನಂಬಿದ್ವಿ.
ರಾತ್ರಿ 10:30 ನಾನು ಹೊರಗೆ ಹೋಗಿದ್ದೆ ಮನೆ ಹತ್ರ. ಮನೆಯಿಂದ ಸಡನ್ನಾಗಿ ಫೋನ್ ಮಾಡಿದರು. ಚಂದ್ರ ನೋಡಿದ್ರು, ಇಲ್ಲ ಬಂದಿಲ್ಲ ಅಂದೆ. ಇಲ್ಲ ಬಂದಿಲ್ಲ ಅಂದರು. ತಕ್ಷಣ ಪೊಲೀಸ್ಗೆ ಹೇಳಿದ್ವಿ. ಪೊಲೀಸು ಲೊಕೇಶನ್ ಎಲ್ಲ ಚೆಕ್ ಮಾಡಿ 6:48ಗೆ ಮೊಬೈಲ್ ಆಫ್ ಆಗಿದೆ ಅಂತ ಹೇಳಿದರು. ನಂತರ ಶಿವಮೊಗ್ಗ ಹೋಗಿ ಎಲ್ಲ CCTV ಆನ್ ಮಾಡಿಸಿದ್ವಿ. ಉಷಾ ನರ್ಸಿಂಗ್ ಹೋಮ್ ಹತ್ರ 11:14 ಪಾಸ್ ಆಗಿದ್ದಾನೆ. ಅಲ್ಲಿ ಅವ್ರ ಸ್ನೇಹಿತ ಕಿರಣ್ ಅಂತ ಅವನು ಗೌರಿಗತಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಒಂದು 3-4 ಜನರಿಗೆ ಊಟ ಬಡಿಸಿ ಬಂದು ಅವನು 11:14 ಅಲ್ಲೇ ಮನೆ ಕೊಟ್ರೇಶ್ವರ ಹಾಸ್ಪಿಟಲಲ್ಲಿ ಬಿಟ್ಟು ಬಂದಾನೆ. ನಾವು ಗೊತ್ತಾದ್ಮೇಲೆ ನಿನ್ನೆ ಹೋಗಿದ್ದು ರಾತ್ರಿ. ಅಲ್ಲಿ ನಿನ್ನೆಗೆ 24 ತಾಸಾಗಿತ್ತು. ಹೋಗಿ CCTV ಆನ್ ಮಾಡಿಸಿ 11:14 8 ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಕೇಸ್ಗಳು ಹೆಚ್ಚಾಗ್ತಾ ಹೋಗ್ತಾ ಇರುವಂತದ್ದು ಸಾಕಷ್ಟು ಬೆಳಕಿಗೆ ಬರ್ತಾ ಇದಾವೆ. ಇದೀಗ ಚಿತ್ರದುರ್ಗದ ಬಿಜೆಪಿಯ ಹಿರಿಯ ಶಾಸಕ GH ತಿಪ್ಪಾರೆಡ್ಡಿ ಅವರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯತ್ನಿಸಲಾಗಿದೆ. ಬೆತ್ತಲೆಯಾಗಿದ್ದಂಥ ಯುವತಿಯೊಬ್ಬಳು ಶಾಸಕರಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಆದ್ದರಿಂದ ಶಾಸಕರು ಚಿತ್ರದುರ್ಗ ಸೈಬರ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಯಾವುದೋ ಹೆಂಗಸಿನ ಖಾಸಗಿ ಅಂಗಾಂಗ ತೋರಿಸಿದ್ರು, ನಂತರ ವಾಟ್ಸಪ್ಗೆ ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ. ವಿಡಿಯೋ ಕಳುಹಿಸಿದ ನಂಬರ್ನ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಿಪ್ಪಾರೆಡ್ಡಿ ತಿಳಿಸಿದ್ದಾರೆ. ಒಂದು ವಾಟ್ಸಪ್ ಕಾಲ್ ಬಂದಾಗ ಅದು ರಿಸೀವ್ ಮಾಡಿದೆ. ಹಿಂಗಂದಾಗ ರಿಸೀವ್ ಆಗುತ್ತಲ್ಲ, ಅವ್ರು ಏನು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಿದ್ದಿಲ್ಲ. ಒಂಥರ ಮಾತಾಡ್ತಿದ್ದಿಲ್ಲ, ಏನೋ ಒಂಥರ ಬೇರೆ ಥರ ಸೌಂಡ್ ನೋಡಿದಾಗ ಅದು ಸುಮ್ಮನೆ ಅವರು ಅದು ಇದು ಏನೇನೋ ಹೇಳ್ತಾ ಇದ್ದಂಗೆ ಕೇಳಿಸ್ತಾ ಇತ್ತು. ನಾನು ಕನ್ನಡದಲ್ಲಿ ಯಾರು ಅಂತ ಕೇಳಿದೆ. ಆಮೇಲೆ ಅವ್ರು ಮಾತಾಡಿದಾಗ ಹಿಂದಿ ಒಳಗೆ ಕೇಳಿದೆ, ಕೋನೆ ಆ್ಯಪ್ ಅಂತ, ಅದು ಹೇಳಿಲ್ಲ. ಆಮೇಲೆ ಉಯಿಸ್ದೆ ಅಂತ ಅದು ಹೇಳಿಲ್ಲ. ಸೊ ಅವಾಗ ನ್ಯಾಚುರಲಿ ಫೋನ್ ತೆಗೆದಿಟ್ಟೆ. ಇಮಿಡಿಯೇಟ್ ಬಂತು. ಆವಾಗ ಬಂತಲ್ಲ ಅಂತ ಮತ್ತೆ ಹಿಂಗೆ ತೆಗೆದು ನಾನು ಮೊದಲು ಬಂದಾಗ ಹಿಂಗೆ ಇಟ್ಕೊಂಡೆ. ನಾನು ಸೆಕೆಂಡ್ ಟೈಮ್ ಬಂದಾಗ ನೋಡಿದಾಗ ಆವಾಗ ನಗ್ನ ಚಿತ್ರ ಅವರು ತೋರಿಸ್ತಾ ಇದ್ರು. ಸೊ ಅವಾಗ ನಾನು ತಕ್ಷಣ ಸೈಡ್ಗೆ ಇಟ್ಟಾಗ ಅವರು ಹಲೋ ಅಂತ ಇದ್ರು. ಸೈಡ್ಗೆ ಇಟ್ಟಾಗ ಅವ್ರು ಹಲೋ ಅಂತಿದ್ರು. ನಾನು ಎತ್ತಲಿಲ್ಲಲ್ಲ. ಮತ್ತೆ ಇಮಿಡಿಯೇಟ್ ಮತ್ತೆ ಫೋನ್ ಬಂತು. ಅದು ಕಟ್ಟಾದ ತಕ್ಷಣ ಆವಾಗ ನನಗೆ ಇದು ಅದೇ ಅಂತ ಗೊತ್ತಾಗಿ ನಾನು ಆಗ SP ಅವ್ರಿಗೆ ಮಾತಾಡಿದೆ ಫೋನಲ್ಲಿ. ನೀವು ಒಂದು ಕೊಡೋದು ಒಳ್ಳೇದಂತ ಅವ್ರು ಮೆಸೇಜ್ ಕೊಟ್ಟರು ಅಂತ ಬಂದ್ರು. ಅವರು ಬಂದು ನನ್ನ ಹತ್ರ ತಗೊಂಡು ಕಂಪ್ಲೇಂಟ್ ತಗೊಂಡು ಆಮೇಲೆ ಬಳ್ಳಾರಿಯನ್ನು ಆಂಧ್ರದೊಂದಿಗೆ ಬೆಸೆಯುವಂತ ಪರಮದೇವನ ಹಳ್ಳಿಯಲ್ಲಿ ಸೇತುವೆ ನಿರ್ಮಾಣವಾಗ್ತಾ ಇದೆ. ಆದರೆ ಸೇತುವೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರೋದನ್ನ ವಿರೋಧಿಸಿ ಶ್ರೀರಾಮುಲು ಸೇತುವೆಯ ಪಕ್ಕದಲ್ಲೇ ವಾಸ್ತವ್ಯವನ್ನ ಹೂಡಿ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದಾರೆ. 20 ದಿನಗಳಿಂದ ಸೇತುವೆಯ ಕಂಬ ನಿರ್ಮಾಣಕ್ಕಾಗಿ ಕಾಲುವೆ ನೀರು ನಿಲ್ಲಿಸಲಾಗಿದೆ. ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಅಂತ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತ ಉದ್ದೇಶದಿಂದ ಶ್ರೀರಾಮುಲು ಬಿಡಾರವನ್ನ ಹೂಡಿದ್ದಾರಂತೆ. ಸೇತುವೆ ದುರಸ್ತಿ ಕಾಮಗಾರಿ ವಿಳಂಬ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಸಚಿವ ರಾಮುಲು ವಾಸ್ತವ್ಯವನ್ನ ಹೂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇವ್ರ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ಭವಾನಿ ರೇವಣ್ಣ ಸಂಸದ ಪ್ರಜ್ವಲ್ ಬಗ್ಗೆ ಹಾಸನ ಶಾಸಕ ಪ್ರೀತಮ್ ಗೌಡ ಲೇವಡಿ ಮಾಡಿದ್ರು. ಇಬ್ಬರು ನಶೆಯಲ್ಲೇ ಮಾತನಾಡ್ತಾರೆ ಅಂತ ಪ್ರೀತಮ್ ಗೌಡ ಲೇವಡಿಯನ್ನ ಮಾಡಿದ್ರು. ಇದೀಗ ಪ್ರೀತಮ್ ಗೌಡ ಲೇವಡಿಗೆ ಭವಾನಿ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ರೇವಣ್ಣ 7ನೇ ಕ್ಲಾಸ್ ಓದಿದ್ದಾರೆ ಎಂದಿದ್ದಕ್ಕೂ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನಕ್ಕೆ ನಾನು 5ನೇ ಕ್ಲಾಸ್ 7ನೇ ಕ್ಲಾಸ್ ಅಂತೀನಿ ಅನ್ನೋದು ಇದಕ್ಕೇನೆ. ಅವ್ರಿಗೆ ವಿಷಯನೇ ಗೊತ್ತಿರೋದಿಲ್ಲ, ವಿಚಾರನೇ ಗೊತ್ತಿರೋದಿಲ್ಲ, ಮಾತಾಡ್ತಾರೆ. ಮೊದಲನೇದು ಯಾರು ಮಾತಾಡಿದ್ದಾರೆ MP ಅವ್ರನ್ನು ಸೇರಿಸಿ ಭವಾನಿ ಅಕ್ಕವ್ರನ್ನು ಸೇರಿಸಿ ನಾನು ಹೇಳ್ತಾ ಇರೋದು, ನೆಶೆ ಮೇಲೆ ಮಾತಾಡಿದ್ದಾರೆ. ಅವ್ರದ್ದು ನೀವು ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಅವ್ರೇನಾದ್ರು ಸೀರಿಯಸ್ ಆಗಿ ಮಾತಾಡಿ ಡಾಕ್ಯುಮೆಂಟ್ಸ್ ಕೇಳಿ. ಇಲ್ಲ ಅಂದ್ರೆ ನೀವು ನೆಶೆ ಮೇಲೆ ಮಾತಾಡಿರ್ತೀರಿ, ನೀವು ಯಾವ್ದು ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಳೋದು ಅಂತ ಉತ್ತರ ಕೇಳಿ. ನಾನು ಹೇಳ್ತಿರೋದಲ್ಲ, ಇದನ್ನ ಹಾಸನ ಕ್ಷೇತ್ರದ ಮತದಾರರು ಮಾತಾಡ್ತಿದ್ದಾರೆ. ಇಡೀ ರಾಜ್ಯದ ಜನಕ್ಕೆ ಗೊತ್ತು ಯಾರು ನೆಶೆ ಮೇಲೆ ಇರ್ತಾರೆ, ಯಾರ್ಯಾರು ಮಾಡ್ತಾರೆ. ನಮ್ಮ ರೇವಣ್ಣ ಅವ್ರ ಕಥೆ ಏನು ಅಂತ ಇನ್ನೊಂದು ದಿನ ರಾಮಾಯಣ ಸಿಕ್ತಾಗ ಹೇಳ್ತೀನಿ. ಇವ್ರು ನೆಶೆ ಮಧ್ಯೆ ಪಾಪ ನಮ್ಮ ರೇವಣ್ಣನ ಕಷ್ಟ ಸುಖ ಏನಕ್ಕೆ ಸ್ವರ್ಗ ಹೋಗಿದೆ ನಮ್ಮ ರೇವಣ್ಣ ಪಾಪ. ಅದ್ರ ಕಥೆ ಇನ್ನೊಂದು ದಿನ ಹೇಳ್ತೀನಿ ರಾಮಾಯಣ ಸಿಕ್ತಾಗ ಅವರು ಮನೆಯದು. ಇದನ್ನೆಲ್ಲ ಈಗ ಮಾತನಾಡೋದು ಬೇಡ. ನನಗೆ ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ. ನಮ್ಮ ತಾಯಿ BA ಓದಿರೋರು, ನಮ್ಮ ತಂದೆ BE ಮಾಡಿರೋಂಥವ್ರು. ಹಂಗಾಗಿ ನಮಗೆ ಸಂಸ್ಕಾರ ಕೊಟ್ಟಿರೋಂಥ ಕುಟುಂಬದಿಂದ ಬಂದಿರೋದ್ರಿಂದ ನಾನು ವೈಯಕ್ತಿಕವಾಗಿ ಮಾತಾಡೋಕ್ಕಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆಗೆ ನನಗಿವತ್ತು ಬೆಳಗ್ಗೆ ಆದಂಥ ಗೋಚರ ಹೇಳ್ತೀನಿ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಯಾವ ಹಣ ತಂದಿದ್ರು, ಎಷ್ಟೇ ಇಸ್ವಿಲಾಗಿರೋದು ಅನ್ನೋದು ಗೊತ್ತಾಗೋದಿಲ್ವಾ? ಈ ತರದ ಹೇಳ್ತಾರೆ. 7ನೇ ಕ್ಲಾಸ್ ಓದೋರು ಅಂತ ಅನ್ಕೊಂಡು ಖಂಡಿಸ್ತಾರೆ ರೇವಣ್ಣವ್ರನ್ನ. 7ನೇ ಕ್ಲಾಸ್ ಓದಿರೋರು ಅಂತ ಹೇಳಿ ರೇವಣ್ಣವ್ರ ವಿದ್ಯಾಭ್ಯಾಸ ಏನು ಅಂತ ನಾವು ಅದನ್ನ ಅವ್ರಿಗೆ ಜನಕ್ಕೆ ತೋರಿಸ್ಕೊಂಡು ವಿದ್ಯಾಭ್ಯಾಸದ ಮೇಲೆ ಕೆಲಸ ಮಾಡ್ಬೇಕಾ ಅಂತ? 7ನೇ ಕ್ಲಾಸ್ ಓದಿರೋರ 10th ಪಾಸ್
ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಣ್ಣೀರು ಪಾಲಿಟಿಕ್ಸ್ ಆರಂಭವಾಗಿದೆ. ಮಂಡ್ಯದ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಜನಗಳ ಮುಂದೆ ಗಳಗಳನೆ ಹತ್ತಿದ್ದಾರೆ. ವಿರೋಧಿಗಳು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನಾಗಮಂಗಲದ ಸೋಮನಾಳಮ್ಮ ದೇವಸ್ಥಾನದ ಬಳಿ ಹತ್ತಿದ್ದಾರೆ. ಶಿವರಾಮೇಗೌಡ ಕಡೆಗಳಿಗೆಯಲ್ಲಿ ಚುನಾವಣೆಯಿಂದ ಹಿಂದೆ ಸರಿಯಲಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಶಿವರಾಮೇಗೌಡ ಆರೋಪನೆ ಮಾಡಿದ್ದಾರೆ. ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರೆ ಶಿವರಾಮೇಗೌಡ ಹಿಂದೆ ಜೊತೆಲಿರ್ತೀವಿ ಅಂತ ಹೇಳಿ ನೀವೆಲ್ಲರೂ ಸಹಿತ 3 ಗಂಟೆ ಆಯ್ತು ಇನ್ನೂ ಊಟ ಮಾಡಿಲ್ಲ. ಒಕ್ಕರಲ್ಲಿಂದ ಬಂದು ನಿಂತಿರ್ತಕ್ಕಂಥದ್ದು ನೋಡಿದ್ರೆ ನಾವು ನಿಮ್ಮ ಪಾದ ನಮ್ಮ ತಲೆ ಮೇಲೆ ಹೊತ್ಕೊಂಡು ನಾವು ಇರಬೇಕು ಅಂತಕ್ಕಂಥದ್ದು ಹೇಳಿಲ್ಲ. ಚುನಾವಣೆ ಯಾವತ್ತೂ ಇದೆ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ಒಕ್ಕರಲ್ಲಿದ್ದ 2 ಪಂಚಾಯತಿಯಿಂದ ಬಂದಿರ್ತಕ್ಕಂಥ ಜನ ನಾನು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇಷ್ಟು ದಿನ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಸಿಎಂ ಅಂತ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹೆಸರು ಕೂಗ್ತಾ ಇದ್ರು. ಇದೀಗ ಬಿವೈ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಅಂತ ಕೋಲಾರದಲ್ಲಿ ಘೋಷಣೆ ಕೂಗಲಾಗಿದೆ. ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರಗೆ ಸನ್ಮಾನಿಸಿ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಕಾರ್ಯಕರ್ತರ ಘೋಷಣೆ ಬಗ್ಗೆ ಪ್ರತಿಕ್ರಿಯಿಸಿರುವಂತ ವಿಜಯೇಂದ್ರ ನಗುತ್ತಲೇ ಒಳ್ಳೇದಾಗ್ಲಿ ಅಂತ ಹೇಳಿ ಹೊರಟರು. ಅಕ್ರಮ ಹಣ ವರ್ಗಾವಣೆ ಕೇಸ್ ತನಿಖೆ ರದ್ದುಗೊಳಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿ ಮಾಡಿದರು. ಆ ಮನವಿ ಮೇರೆಗೆ ದೆಹಲಿ ಹೈಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 7ರಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಡಿಕೆಶಿ ವಿನಾಯಿತಿ ಕೇಳಿದರು. ಆ ಮನವಿಯನ್ನ ಜಾರಿ ನಿರ್ದೇಶನಾಲಯ ತಿರಸ್ಕರಿಸಿತ್ತು. ಆದ್ದರಿಂದ ಕಳೆದ ತಿಂಗಳು ಅವರು ಇಡಿ ವಿಚಾರಣೆಗೆ ಹಾಜರಾಗಿದ್ದರು. ಬೆಂಗಳೂರಿನಲ್ಲಿ ಇಂದಿನಿಂದ ನವೆಂಬರ್ 4ರವರೆಗೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಆಗಿ ಸಮಾವೇಶಕ್ಕೆ ಚಾಲನೆ ನೀಡಿದರು. ಈ ಸಮಾವೇಶದಲ್ಲಿ 7 ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆ ಹರಿದು ಬರುವಂತ ಸಾಧ್ಯತೆ ಇದೆ. ಖಾಸಗಿ ವಲಯದಲ್ಲಿ 3 ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂತ ನಿರೀಕ್ಷೆ ಇದೆ. ಸೋಲಾರ್, ಗ್ರೀನ್ ಹೈಡ್ರೋಜನ್ ಕ್ಷೇತ್ರದ ಮೇಲೆ ಹೆಚ್ಚಿನ ಹೂಡಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. जब भी टैलेंट और टेक्नोलॉजी की बात आती है तो दिमाग में जो नाम सबसे पहले आता है वो है ब्रांड बेंगलुरु। और ये नाम सिर्फ भारत में नहीं बल्कि पूरी दुनिया में एस्टैब्लिश हो चुका है। कर्नाटका की ये धरती सबसे खूबसूरत नेचुरल हॉटस्पॉट। ಕೋವಿಡಿನ ನಂತರ ಯಾವುದಾದರೂ ರಾಜ್ಯ ಈ ತರದ ಒಂದು ಇನ್ವೆಸ್ಟ್ಮೆಂಟ್ ಮೀಟ್ ಅನ್ನು ಮಾಡಿ, ಜಾಗತಿಕ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಎಲ್ಲ ಇನ್ವೆಸ್ಟರ್ಗಳ ವಿಶ್ವಾಸವನ್ನು ಗಳಿಸಿ ಬಹಳ ದೊಡ್ಡ ಪ್ರಮಾಣದ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ಅನ್ನು ಪಡ್ಕೊಂಡು 7 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಇನ್ವೆಸ್ಟ್ಮೆಂಟು ಬರೋದಕ್ಕೆ ಸಾಧ್ಯ ಆಗಿದ್ದರೆ ಅದು ನಮ್ಮ ಕರ್ನಾಟಕದ ಶಕ್ತಿ, ನಮ್ಮ ಕರ್ನಾಟಕದ ಒಂದು ಇತಿಹಾಸ, ಪರಂಪರೆ, ಸಂಸ್ಕೃತಿ ಮತ್ತು ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್. and we have to be ready for it. And Karnataka should be pioneer for recovery of economy. Instead of waiting for somebody else to do it, why not we do it ourselves? It was like a rerun of the movie Kantara. I am told the movie was a low budget film with a very small investment. The movie was made and it showcases indigenous art forms, the culture of Karnataka. But the Honorable Chief Minister just told me, while I knew it was a super hit, it was a blockbuster, but he just told me that they've already grossed nearly 20 times what they had invested in the movie. 300 crores they have grossed against an investment of I think 18 crores. 8 crores, my God. Whatever 8 crores, 10 crores, 16 crores, whatever they've invested, that delta of return, I'm sure is being noticed by all the captains of industry here. And that is what attracts
investors and industry today to India, to the state of Karnataka, and I have no doubt in ಬೀದರ್ನಲ್ಲಿ ರಾಜ್ಯೋತ್ಸವ ರ್ಯಾಲಿಯಲ್ಲಿ ಮಹಿಳೆಯೊಬ್ಬಳು ರಂಪಾಟವನ್ನು ಮಾಡಿದ್ದಾಳೆ. ಬಿಜೆಪಿ ಕಾರ್ಯಕರ್ತ ಮಲ್ಲೇಶಿ ಪತ್ನಿ ಸಾಧನ ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಬೀದಿ ರಂಪಾಟವನ್ನು ಮಾಡಿದ್ದಾಳೆ. ನನ್ನ ಪತಿ ವಿರುದ್ಧ ಕಿರುಕುಳ ನೀಡ್ತಾನೆ, ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ ಅಂತ ಆರೋಪಿಸಿದ್ದಾಳೆ. ಸಿಎಂ ಜೊತೆ ಪತಿ ಮಲ್ಲೇಶಿ ತೆಗೆಸಿಕೊಂಡಿದ್ದಂತ ಭಾವಚಿತ್ರ ಹರಿದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾಳೆ. ಕಳೆದ 2 ದಶಕಗಳಿಂದ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕುಗಳಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಆಹಾರವನ್ನು ಅರಸಿ ಕಾಡಾನೆಗಳು ಗ್ರಾಮದೊಳಗೆ ಎಂಟ್ರಿ ಕೊಡ್ತಾ ಇದ್ದು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಮನು ಎಂಬುವರು ಆನೆ ತುಳಿತಕ್ಕೆ ಬಲಿಯಾಗಿದ್ರು. ಇದರಿಂದ ಸಿಡಿದೆದ್ದಂತ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶವ ಮೇಲೆತ್ತಲಿಕ್ಕೆ ಬಿಡದೆ ಪ್ರತಿಭಟನೆ ನಡೆಸಿದ್ರು. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಂತೆ ಆಗ್ರಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಮೃತನ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ಹಾಗೂ ಉದ್ಯೋಗದ ಭರವಸೆಯನ್ನು ನೀಡಿದ್ರು. ಬಳಿಕ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಕುಡಿದ ನಶೆಯಲ್ಲಿ 2 ಗ್ಯಾಂಗ್ಗಳ ನಡುವೆ ಮಾರಾಮಾರಿ ನಡೆದು ಓರ್ವನ ಕೈ ಕತ್ತರಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಲಗ್ಗೆರೆಯ ಕದಂಬ ಬಾರ್ನಲ್ಲಿ ಪ್ರಜ್ವಲ್ನ ಗ್ಯಾಂಗ್ ಮದ್ಯ ಸೇವಿಸಿತ್ತು. ಆಗ ಮತ್ತೊಂದು ಗ್ಯಾಂಗ್ ಜೊತೆ ಕಿರಿಕಾಗಿದೆ. ಬಾರ್ ಸಿಬ್ಬಂದಿ 2 ಗ್ಯಾಂಗ್ಗಳನ್ನ ಹೊರ ಕಳಿಸಿದ್ರು. ಆದರೆ ಕುರುಬರ ಹಳ್ಳಿ ಬಳಿ ಗಲಾಟೆ ನಡೆದಿದ್ದು ಪ್ರಜ್ವಲ್ನನ್ನ ಬಿಟ್ಟು ಮೇಘರಾಜ್, ಯೋಗೇಶ್, ಕೌಶಿಕ್ ಎಸ್ಕೇಪ್ ಆಗಿದ್ರು. ಆಗ ಎದುರಾಳಿ ಗ್ಯಾಂಗ್ ಮಚ್ಚು ಬೀಸಿದ್ದು ಒಂದೇ ಏಟಿಗೆ ಪ್ರಜ್ವಲ್ ಕೈ ಕಟ್ಟಾಗಿದೆ. ಸದ್ಯ ಜೆಸಿಬಿ ಕೈ ಮೇಲೆ ಹತ್ತಿ ಕಟ್ಟಾಯಿತು ಅಂತ ಸುಳ್ಳು ಹೇಳಿ ಪ್ರಜ್ವಲ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮನೆ ಮಾಲೀಕನೊಬ್ಬ ತನ್ನ ಮನೆಯಲ್ಲಿ ಲೀಸ್ಗೆ ಇದ್ದಂತ 2 ತಲೆಗೆ ಪಿಸ್ತೂಲ್ ಇಟ್ಟು ಬೆದರಿಸಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾನೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅನಿಲ್ ಎಂಬಾತನಿಂದ ಕೃತ್ಯ ನಡೆದಿದೆ. ಅನಿಲ್ ಮನೆಯಲ್ಲಿ ನಂದನ್ ಹಾಗೂ ಕೌಶಿಕ್ ಲೀಸ್ಗೆ ಇದ್ದಾರೆ. ಆದರೆ ಮನೆ ಖಾಲಿ ಮಾಡುವಂತೆ ಅನಿಲ್ ಒತ್ತಡವನ್ನು ಹಾಕಿದ್ದ. ನಂದನ್ ಹಾಗೂ ಕೌಶಿಕರ ತಾಯಿ ಜೊತೆ ಕೆಟ್ಟದಾಗಿ ಮಾತನಾಡಿದ್ದ. ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಅನಿಲ್ ಕಚೇರಿ ಬಳಿಗೆ ಅಣ್ಣ ತಮ್ಮ ತೆರಳಿದ್ರು. ಈ ವೇಳೆ 2 ಮೇಲೂ ಕೂಡ ಅನಿಲ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ತಲೆಮರೆಸಿಕೊಂಡ ಆರೋಪಿಗಳ ಪತ್ತೆಗಾಗಿ ಎನ್ಐಎ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಆರೋಪಿಗಳ ಬಗ್ಗೆ ಸುಳಿವು ನೀಡಿದವರಿಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ. ಮೊಹಮ್ಮದ್ ಮುಸ್ತಾಫಾ ಮತ್ತು ತುಫೈಲ್ ಬಗ್ಗೆ ಮಾಹಿತಿ ನೀಡಿದರೆ ತಲಾ 5 ಲಕ್ಷ, ಉಮರ್ ಫಾರೂಕ್ ಹಾಗೂ ಅಬೂಬಕರ್ ಸಿದ್ದಿಕಿ ಬಗ್ಗೆ ಮಾಹಿತಿ ನೀಡಿದರೆ ತಲಾ 2 ಲಕ್ಷ ನಗದು ಬಹುಮಾನವನ್ನು ನೀಡುವುದಾಗಿ ಎನ್ಐಎ ತಿಳಿಸಿದೆ. ಹತ್ಯೆಗೀಡಾಗಿದ್ದ ಪ್ರವೀಣ್ ನೆಟ್ಟಾರು ಅವರ ಹೊಸ ಮನೆ ಕನಸು ನೆರವೇರಿದೆ. ಪ್ರವೀಣ್ ನೆಟ್ಟಾರು ಹೊಸ ಮನೆ ಕಟ್ಟುವ ಕನಸನ್ನ ಹೊಂದಿದ್ರು. ಅದು ಈಡೇರುವ ಮೊದಲೇ ಹಂತಕರಿಂದ ಹತ್ಯೆಗೀಡಾಗಿದ್ರು. ಹೊಸ ಮನೆ ಕಟ್ಟಿಸಿಕೊಡೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭರವಸೆಯನ್ನು ನೀಡಿದ್ರು. ಅದರಂತೆ ಇಂದು ಸುಳ್ಯ ತಾಲೂಕಿನ ನೆಟ್ಟಾರಿನ ಪ್ರವೀಣ್ ಕನಸಿನ ಮನೆಗೆ ಭೂಮಿ ಪೂಜೆ ನೆರವೇರಿತು. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಮದ್ರಸಾ ಇದೆ. ಆದರೂ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಮದ್ರಸಾ ಖಾಲಿ ಮಾಡಿಸಿಲ್ಲ. ಆದ್ದರಿಂದ ಡಿಸಿ ತಹಶೀಲ್ದಾರ್ ವಿರುದ್ಧ ಬಜರಂಗ ಸೇನೆ ಸಿಡಿದೆದ್ದಿದೆ. ಆದ್ದರಿಂದ 2 ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಿಕ್ಕೆ ಬಜರಂಗ ಸೇನೆ ಮುಂದಾಗಿದೆ. ಹೈಕೋರ್ಟ್ನಲ್ಲಿ ಡಿಸಿ ಹಾಗೂ ತಹಶೀಲ್ದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಅಂತ ಬಜರಂಗ ಸೇನೆ ಎಚ್ಚರಿಕೆ ನೀಡಿದೆ. ಕೊಯಮತ್ತೂರು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಶಂಕಿತ ಐಸಿಸ್ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದರಂತೆ. ಹಿಂದೂಗಳ ಮಾರಣ ಹೋಮಕ್ಕೆ 6 ದೇವಸ್ಥಾನಗಳಲ್ಲಿ ಐಸಿಸ್ ಸರ್ವೆ ನಡೆದಿತ್ತಂತೆ. ಬಳಿಕ ಹಿಂದೂಗಳ ಮೇಲೆ ಅತಿದೊಡ್ಡ ದಾಳಿಗೆ ಪ್ಲಾನ್ ಅನ್ನ ಮಾಡಿದ್ವಿ ಅಂತ ಬಂಧಿತ ಉಗ್ರರು ಬಾಯ್ಬಿಟ್ಟಿದ್ದಾರೆ. ದೇಶದಲ್ಲಿ ಮತ್ತೆ ಸಿಎಎ ಜಾರಿಯಾಗುವಂಥದ್ದು ಪಕ್ಕಾ ಆಗಿದೆ. ಶೀಘ್ರವೇ ಪಶ್ಚಿಮ ಬಂಗಾಳದಲ್ಲಿ ಸಿಎಎ ಜಾರಿಯಾಗುತ್ತೆ. ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಗಟ್ಟಲಾಗುತ್ತೆ ಅಂತ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣಕ್ಕೆ QR ಕೋಡ್ಗಳನ್ನು ಪರಿಚಯಿಸಲಾಗಿತ್ತು. ಇದೀಗ QR ಕೋಡ್ ಟಿಕೆಟ್ಗಳ ಮೂಲಕ ಮೊದಲ ದಿನನೇ 1669 ಮಂದಿ ಪ್ರಯಾಣವನ್ನು ಮಾಡಿದ್ದಾರೆ. ವಾಟ್ಸ್ಆಪ್, ಚಾಟ್ ಬೋಟ್ ಮತ್ತು ನಮ್ಮ ಮೆಟ್ರೋ ಮೂಲಕ ಆನ್ಲೈನ್ನಲ್ಲಿ ಹಣ ಪಾವತಿಸಿ ಟಿಕೆಟ್ ಅನ್ನು ಪಡೆಯಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಅದನ್ನ ಜನರು ಸದುಪಯೋಗ ಮಾಡಿಕೊಂಡಿದ್ದಾರೆ. ಉಳಿದ 10 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ.
ಗಡಿನಾಡಿನ ತಾಳವಾಡಿ ಕನ್ನಡಿಗರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ರಾಜ್ಯ ಪುನರ್ ವಿಂಗಡಣೆ ವೇಳೆ ತಾಳವಾಡಿ ತಮಿಳುನಾಡಿಗೆ ಸೇರಿತ್ತು. ತಾಳವಾಡಿ ಸೇರಿದಂತೆ 48 ಹಳ್ಳಿಗಳಲ್ಲಿ 70,000ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಹೊರನಾಡು ಕನ್ನಡಿಗರೆಂದು ಪರಿಗಣಿಸ್ತಾ ಇಲ್ವಂತೆ. ತಮಿಳು ಕಲಿಯದ ಕಾರಣ ತಮಿಳುನಾಡಿನಲ್ಲಿ ಉದ್ಯೋಗವೂ ಕೂಡ ಸಿಗಲ್ಲ. ಅದರಿಂದ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೊರನಾಡು ಕನ್ನಡಿಗರು ಆಗ್ರಹವನ್ನ ಮಾಡ್ತಿದ್ದಾರೆ. ನಮ್ಮ ತಾಳೋಡಿ ಭಾಗ ಬಂದು 40 ಹಳ್ಳಿಗಳಿದ್ದಾವೆ ಸರ್. ಕನ್ನಡ ಎಲ್ಲ ಕನ್ನಡಿಗರೇ ಇರೋದು ತಾಳೋಡಿ ಭಾಗದಲ್ಲಿ. ಈ ಸ್ಕೂಲ್ಗಳಿರೋದು ಬಂದು ಕನ್ನಡ ಸ್ಕೂಲ್ಗಳೇ. ಕೆಲಸ ಕೊಡಬೇಕು ಅಂದರೆ ಕರ್ನಾಟಕದಲ್ಲಿ ಕೆಲಸ ಕೊಡ್ತಾ ಇಲ್ಲ ತಮಿಳ್ನಾಡು ಅವರು ಅಂತ. ಈ ಕಡೆ ತಮಿಳ್ನಾಡು ಹೋದರೆ ನೀವು ಕನ್ನಡಿಗರು ಅಂದ್ಬಿಟ್ಟು ನಮಗೆ ಕೆಲಸ ಕೊಡ್ತಾ ಇಲ್ಲ. ಹಂಗಾಗಿ ಎರಡು ಕಡೆನೂ ಅತಂತ್ರ ಆಗಿದ್ದೀವಿ ನಾವು. ಶಿಕ್ಷಣದಲ್ಲೂ ಮೀಸಲಾತಿ ಇಲ್ಲ ಸರ್. ಈಗ ತಮಿಳ್ನಾಡು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರೀ ಚಳಿಯಿಂದ ಜನ ರೋಸಿ ಹೋಗಿದ್ದಾರೆ. ಹಿಮ ಬೀಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನರು ಮನೆಯಿಂದ ಹೊರಬರದಂತೆ ಆಗಿದೆ. ರಸ್ತೆಗಳಲ್ಲಿ ದಟ್ಟವಾದಂತ ಮಂಜು ಬೀಳ್ತಾ ಇದ್ದು ರಸ್ತೆಗಳು ಸರಿಯಾಗಿ ಕಾಣ್ತಾ ಇಲ್ಲ. ಇತ್ತ ಕೊಪ್ಪಳದಲ್ಲಿ ಅತಿಯಾದ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ನಗರ ಹಾಗೂ ಗ್ರಾಮಾಂತರ ಪ್ರದೇಶವನ್ನ ಇಬ್ಬನಿ ರೀತಿಯ ಮಂಜು ಆವರಿಸಿದೆ. ರಸ್ತೆ ಹೊಲಗದ್ದೆಗಳೇ ಕಾಣದಂತೆ ಇಬ್ಬನಿ ಬೀಳ್ತಾ ಇದೆ. ಚಳಿಗೆ ಹೊರಬಾರದೆ ಬಿಸಿಲು ನಾಡಿನ ಜನತೆ ಪರಿತಪಿಸ್ತಾ ಇದ್ದಾರೆ. ದೇಶೀಯ ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ದರದಲ್ಲಿ ₹2 ಇಳಿಕೆ ಮಾಡುವಂತ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಇಳಿಕೆ ಆಗ್ತಾನೆ ಬರ್ತಾ ಇದೆ. ಆದರೆ ಇಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗಿರಲಿಲ್ಲ. ಈಗ ಒಂದು ₹2 ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ತೈಲ ದರದಲ್ಲಿ ಪ್ರತಿದಿನ 40 ಪೈಸೆಯಂತೆ ಇಳಿಕೆ ಆಗಲಿದೆಯಂತೆ. ಹಿಮಾಚಲ ಪ್ರದೇಶ, ಗುಜರಾತ್ ವಿಧಾನಸಭೆ ಚುನಾವಣೆಗಳು ಬೇರೆ ಬಂದ್ವಲ್ಲ, ಸೊ ಹೀಗಾಗಿ ಅದರ ಮೇಲೆ ಬೆಲೆ ಇಳಿಕೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಚುನಾವಣೆ ಬರ್ತಿದ್ದ ಹಾಗೆ ಸಹಜ ಅದು. ಎಲಾನ್ ಮಸ್ಕ್ ಟ್ವಿಟರ್ ಖರೀದಿ ಮಾಡ್ತಾ ಇದ್ದಂತೆ ನಾನಾ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕಚೇರಿಗೆ ಬಂದ ಮೊದಲ ದಿನನೇ ಸಿಇಒ ಪರೇಶ್ ಅಗರ್ವಾಲ್ ಸೇರಿದಂತೆ 3 ಕೆಲಸದಿಂದ ತೆಗೆದ್ರು. ಇದೀಗ ವೆರಿಫೈಡ್ ಬ್ಲೂ ಟಿಕ್ಗೆ ಫೀಸ್ ಫಿಕ್ಸ್ ಮಾಡಿದ್ದಾರೆ. ತಿಂಗಳಿಗೆ $8 ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ₹656 ನೀಡಿದರೆ ಮಾತ್ರ ಟ್ವಿಟರ್ ಬ್ಲೂ ಟಿಕ್ ಇರುತ್ತೆ. ಸದ್ಯ ವಿಶ್ವದಾದ್ಯಂತ 4 ಲಕ್ಷ ವೆರಿಫೈಡ್ ಯೂಸರ್ಸ್ ಇದ್ದಾರೆ. ಎಲ್ಲರಿಂದಲೂ ಕೂಡ ತಲಾ ₹656 ಪಡೆದರೆ ತಿಂಗಳಿಗೆ $311 ಕೋಟಿ ಆದಾಯ ಬರಲಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬೆಳಗಾವಿಯ ರಸ್ತೆ ಪಕ್ಕದ ಗೂಡಂಗಡಿಯಲ್ಲಿ ಚಹಾ ಕುಡಿದಿದ್ದಾರೆ. ಟೀ ಕುಡಿದು ಬಳಿಕ ಸೆಲ್ಫಿ ವಿಡಿಯೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಸಚಿನ್ ಬಂದಿದ್ದಂಥ ಫೋಟೋಗಳು ಎಲ್ಲೆಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇದೀಗ ಸಚಿನ್ ವಿಡಿಯೋ ಶೇರ್ ಮಾಡಿಕೊಂಡು ಸಂತಸವನ್ನು ಹಂಚಿಕೊಂಡಿದ್ದಾರೆ. RRR ಯಶಸ್ಸಿನಿಂದ ವೀಗ್ತಾ ಇರುವಂತಹ ಜೂನಿಯರ್ NTR ಮತ್ತೊಂದು ಚಿತ್ರಕ್ಕೆ ಸಹಿ ಹಾಕಿದ್ದಾರೆ. ಈ ಚಿತ್ರವನ್ನ ಕೊರಟಾಲ ಶಿವ ನಿರ್ದೇಶನ ಮಾಡ್ತಾ ಇದ್ದು ಅನಿರುದ್ಧ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ವಿಶೇಷ ಅಂದ್ರೆ NTRಗೆ ಬಾಲಿವುಡ್ ಬ್ಯೂಟಿ ಜಾನ್ವಿ ಕಪೂರ್ ನಾಯಕಿಯಾಗಲಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.